ನಾವು ಬಂದಿರುವಂಥ ಒಂದು ಕಾರ್ಯಕ್ರಮ ಇದೆ, ಭಾಳ ಅದ್ಭುತವಾದಂಥದ್ದು, ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ರೋಹಿತ್. ಇದು ಚಾಮರಾಜಪೇಟೆಯ ಬಡವರ ಬಂಧು, ದೀನದಲಿತರ ನಾಯಕ, ಜನನಾಯಕ ಅಂತಲೇ ಪ್ರಸಿದ್ಧಿಯಾಗಿರುವಂಥ ನಮ್ಮ ವಿಧಾನಸಭಾ ಕ್ಷೇತ್ರ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ BZ ಜಮೀರ್ ಅಹಮದ್ ಅವರ ಕಾರ್ಯವೈಶಲ್ಯವನ್ನು ಪ್ರತಿಬಿಂಬಿಸುವಂಥ ಒಂದು ಇದು ಏನು ಉದ್ಯೋಗ ಉತ್ಸವ ಅಂತಲೇ ಹೇಳ್ಬೋದು. ಇದು ಉದ್ಯೋಗ ಮೇಳ ಅಲ್ಲ, ಇದು ಉತ್ಸವ ಅಂತ ಗೊತ್ತಾಗ್ತಾ ಇದೆ. ಕೌಶಲ್ಯ ಮೇಳ ಅಲ್ಲ, ಇದು ಕೌಶಲ್ಯ ಉತ್ಸವ ಅಂತ ಕಾಣ್ತಾ ಇದೆ. ಜನಸಾಗರನೇ ಹರಿದು ಬರ್ತಾ ಇದೆ. ಕಾಣ್ತಾ ಇರ್ಬೋದು ರೋಹಿತ್, ನಿಮಗೆ ಜನ ಜಾತ್ರೆ ಥರ ಕಾಣ್ತಾ ಇದ್ದಾರೆ. ಅದರಲ್ಲಿ ಜಾತಿ ಭೇದ ಇಲ್ಲ, ಮತಭೇದ ಇಲ್ಲ, ಸರ್ವ ಜನಾಂಗ ಸುಖಿನೋ ಭವಂತು ಅನ್ನೋ ತತ್ವ ಸಿದ್ಧಾಂತದ ಅಡಿಯಲ್ಲಿ BZ ಜಮೀರ್ ಅಹಮದ್ ಅವರು ಭಾಳ ಅದ್ಭುತವಾದಂಥ ದೂರ ಆಲೋಚನೆಯನ್ನು ಮಾಡಿ ರಾಜಕೀಯವನ್ನು ಬಿಟ್ಟು ಬದಿಗೊಟ್ಟಿ ನಾಗರಿಕರ ಒಳ್ಳೆಯದಕ್ಕಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರೋಹಿತ್. ಇದನ್ನು ನೀವು ಕಾಣ್ತಾ ಇದ್ದೀರಿ. ಅದರ ಪ್ರಯುಕ್ತ ಇಲ್ಲಿ ಎಲ್ಲ ಅವರ ಬೆಂಬಲಿಗರು, ದೂರ ದೂರದಿಂದ ಬಂದಿರುವಂಥ ವಿದ್ಯಾರ್ಥಿ ಘಟಕದವರು, ವಿದ್ಯಾರ್ಥಿನಿಯರೆಲ್ಲರಿದ್ದಾರೆ ರೋಹಿತ್. ಅವ್ರಿಗೆ ನಾವು ಮಾತಾಡ್ಸೋಣ. ರೋಹಿತ್ ಸರ್, ತಮ್ಮ ಹೆಸರು? ನನ್ನ ಹೆಸರು ಅಮೀರ್ ಅಹಮದ್ ಖಾನ್ ಅಂತ. ಏನಾಗಿದ್ದೀರಿ? ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಸಹಾಯಕನಾಗಿದ್ದೀನಿ. ಧನ್ಯವಾದಗಳು A to Z ಚಾನಲ್ ಪರವಾಗಿ ಈ ಕಾರ್ಯಕ್ರಮಕ್ಕೂ ಹಾಗೂ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರು BZ ಜಮೀರ್ ಅಹಮದ್ ಅಣ್ಣನವರಿಗೆ ಹಾಗೂ ನಿಮ್ಮೆಲ್ಲರಿಗೂ A to Z ಚಾನಲ್ ಪರವಾಗಿ ಈ ಮೇಳಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅಮೀರ್ ಸಾಹೇಬ್ರೆ, ಇದು ಏನು ಕಾರ್ಯಕ್ರಮ ನಡೀತಾ ಇದೆ, ಇದರ ಬಗ್ಗೆ ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಈ ರಾಜ್ಯದ ಜನತೆಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದೀನ ದಲಿತರ ಬಂಧು, ಬಡವರ ಬಂಧು, ಜಾತ್ಯತೀತ ತತ್ವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸರ್ವಜನೋ ಸುಖಿನೋ ಭವಂತು, ಜಾತಿ ಮತ ಭೇದವಿಲ್ಲದೆ ಎಲ್ಲ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ರಾತ್ರಿ ಹಗಲು ಶ್ರಮ ಪಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ರವರ ಮಹತ್ವಾಕಾಂಕ್ಷೆಯ ಈ ಒಂದು ಉತ್ಸವವನ್ನು ಇವತ್ತು ನಾವಿಲ್ಲಿ ನೆರವೇರಿಸಿದ್ದೇವೆ. ಅವರ ವೈಯಕ್ತಿಕವಾಗಿ ಅವರ ಸ್ವಂತ ಆರ್ಥಿಕ ಎಲ್ಲ ತನು ಮನಧನವನ್ನು ಅರ್ಪಿಸಿ ಈ ಒಂದು ಬೃಹತ್ ತಾವೇನು ನೋಡ್ತಾ ಇದ್ದೀರಿ ಇಲ್ಲಿ ಈ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ಕಳೆದ 3 ವರ್ಷಗಳ ಅವರ ಇದು ಕನಸಿನ ಕೂಸು ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಇದು ಕನಸಿನ ಕೂಸು. ಬಡ ವಿದ್ಯಾರ್ಥಿಗಳು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಭಾಳ ನೊಂದವರ ಬಾಳಲ್ಲಿ ಒಂದು ಬೆಳಕನ್ನು ಕೊಡಬೇಕು ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ರವರು ಬಡವರ ಬಂಧು ಇವರು ಅನೇಕ ಜನಪರ ಕಾರ್ಯಕ್ರಮವನ್ನು ಕೊಡ್ಕೊಂತ ಬರ್ತಾ ಇದ್ದಾರೆ. ಇನ್ನೊಂದು ಸೈಡ್ ಸಾಹೇಬ್ರೆ, ಜಮೀರ್ ಅಹಮದ್ ಅವ್ರ ಬಗ್ಗೆ ಜನ ಅಂತಾರೆ ರಾಜಕೀಯ ಲಾಭಕ್ಕಾಗಿ ಇಂಥ ಮೇಳಗಳನ್ನು ಮಾಡಿ ಜನಗಳ ಮಧ್ಯದಲ್ಲಿ ಹಣ ಕೊಡುವಂಥದ್ದು, ಜನಗಳ ಮಧ್ಯದಲ್ಲಿ ನಿಂತ್ಕೊಂಡು ಇದು ಮಾಡುವಂಥದ್ದು ವಿರೋಧಿಗಳು ಹೇಳ್ತಾ ಇರ್ತಾರೆ, ನಾವು ಅಲ್ಲಲ್ಲಿ ಕೇಳಿ ಬಂದಿದೆ. ಅದರ ಬಗ್ಗೆ ತಾವೇನು ವಿವರಣೆ ಕೊಡ್ತೀರಿ? ಅನೇಕ ಜನ ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ. ಸನ್ಮಾನ್ಯ ಶ್ರೀ JH ಪಟೇಲ್ ರವರು ಹೇಳ್ತಿದ್ರು, ಜನ ಏನಾದರೂ ಮಾತಾಡ್ತಾರೆ, ಅದು ಒಳ್ಳೆಯದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಆದರೆ ಅವರು JH ಪಟೇಲ್ ರವರು ಒಂದು ಮಾತನ್ನು ಹೇಳ್ತಿದ್ರು, ಏನಪ್ಪ ಅಂತ ಹೇಳಿದರೆ, ನಾವು ಮಾಡಿರೋ ಕೆಲಸಗಳನ್ನು ಎದ್ದು ಮಾತಾಡಬೇಕು. ಜನ ನಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ, ನಾವು ಮಾಡೋ ಒಳ್ಳೆಯ ಕೆಲಸಗಳನ್ನು ಆ ಕೆಲಸಗಳೇ ಮಾತಾಡಬೇಕು ಅನ್ನತಕ್ಕಂಥ ಆ ಒಂದು ಹಾದಿಯಲ್ಲಿ ಇವತ್ತು ಶ್ರೀಮಾನ್ BZ ಜಮೀರ್ ಅಹಮದ್ ಖಾನ್ ರವರು ಪುಣ್ಯದ ಕಾರ್ಯಗಳನ್ನು ಎಲ್ಲ ಸರ್ವ ಜನಾಂಗರಿಗೆ, ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸಹಕರಿಸ್ತಿದ್ದಾರೆ. ರಾಜಕೀಯ ವಿರೋಧಿಗಳು ಸಾಕಷ್ಟು ಏನಾದರೂ ಮಾತಾಡಲಿ, ಅವರು ನಂಬದು ಒಂದು ಭಗವಂತನನ್ನು, ಒಂದು ಅಲ್ಲಾನನ್ನು. ಆ ಒಂದು ತಳಹದಿಯಲ್ಲಿ ಇವತ್ತು ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೂ ಸಹ ಅವರು ಈ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಯಾರು ವಿರೋಧಿಗಳು ಮಾತಾಡ್ತಾರೆ ಅವ್ರಿಗೂ ಸದ್ಬುದ್ಧಿ ಕೊಳ್ಳಿ, ಇಂಥ ಸಾರ್ವಜನಿಕ ಸೇವೆಯನ್ನು ಮಾಡೋಕ್ಕೆ ಅವ್ರಿಗೆ ಬುದ್ಧಿ ಕೊಳ್ಳಿ ದೇವ್ರು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇನ್ನೊಂದು ವಿಷಯ ಕೇಳ್ತಾ ಇದ್ದೀನಿ ನಾನು, ಜಮೀರ್ ಅಹಮದ್ ಅವರು ಬರೀ ಚಾಮರಾಜಪೇಟೆ ಕ್ಷೇತ್ರಕ್ಕೆ MLA ಅನ್ಕೊಂಡು ಜನ ಭಾವಿಸಿದ್ರು. ರಾಜ್ಯದ ಮೂಲೆಯಿಂದ ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಅನೇಕ ಜಿಲ್ಲೆಗಳಿಂದ, ಅನೇಕ ತಾಲೂಕುಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಇದಕ್ಕೆ ತಾವೇನು ಸಂದೇಶ ಕೊಡ್ಲಿಕ್ಕೆ? ಈ ರಾಜ್ಯದ ಜನರ ಮುಂದೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು ಈ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಹರೀಶ್ ಅವರ ಮತದಾರ ಇದ್ದಿಲ್ಲ. ಹರೀಶ್ ಅವರು ಹರೀಶ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಅವರು ಮತ್ತು ಚಾಮರಾಜಪೇಟೆ ಕ್ಷೇತ್ರದ ಮತದಾರನಲ್ಲ. ಮಾನವೀಯ ಮೌಲ್ಯವನ್ನು ಎತ್ತಿಡತಕ್ಕಂಥ ಕಾರ್ಯವನ್ನು ಶ್ರೀಮಾನ್ BZ ಜಮೀರ್ ಅಹಮದ್ ಖಾನ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ಮೊನ್ನೆ ತಾನೇ
ಮದುವೆ ಆಯಿತು ಅವ್ನ ತಮ್ಮಂದು ಹೋಗಿ ಅದು ದಾರೆ ಎಳೆದುಕೊಳ್ಳೋದು ಬಂದಿರತಕ್ಕಂಥ ಮಹಾನ್ ಚೇತನ ಶ್ರೀಮಾನ್ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರು ಅಂತೇಳಿ ಇವತ್ತೆಲ್ಲ ಭಾವಿಸಬೇಕು. ಉದ್ಯೋಗ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಮೇಳ ಅಂತ ಭಾವಿಸೋದಿಲ್ಲ. ಜನಸಾಗರ ಹರಿದು ಬರ್ತಾ ಇರೋದು ನೋಡಿದರೆ ಇದು ಜಾತ್ರೆ ಆಗ್ತಾ ಇದೆ, ಉತ್ಸವವಾಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ತಾಯಿ ಕನ್ನಡ ಮಾತೆ ಇನ್ನಷ್ಟು ಜಮೀರ್ ಅಹಮದ್ ಖಾನ್ ರವರಿಗೆ ಆ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹಾರೈಸ್ತೀವಿ. ಅವ್ರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆಶಿಸಿ ಇವತ್ತು 4 ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜಹೀರ್ ಭಾಯ್. ರೋಹಿತ್, ಈಗ ಕಾಣ್ಬೋದು ಇಲ್ಲಿ ಒಂದು ಕಣ್ಣಿಲ್ಲದ ದೇವರು ಅಂತೇಳಿ ಪುಟ್ಟರಾಜ ಗವಾಯಿ ಅವರ ಅನ್ವಯಿ ಅಂತಲೇ ಹೇಳ್ಬೋದು ನಾವು. ಅಂಥವರು ಕೂಡ ಈ ಸಭೆಗೆ ಬಂದಿದ್ದಾರೆ. ಅವ್ರ ಬಾಯಿಂದ ಒಂದೆರಡು ಮಾತನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ರೋಹಿತ್, ನಾನು ಅವ್ರಿಗೆ ಕೊಡ್ತೇನೆ. ಈಗ ಅವ್ರ ಹೆಸರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುರುಗಳೇ, ತಮ್ಮ ಹೆಸರೇನು? ಸರ್, ನನ್ನ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಸಾಹೇಬ್ರೆ, ತಾವು ಈ ರೀತಿಯಲ್ಲಿ ಮೇಳ ಇದೆ ಅಂತ ನಿಮ್ಗೆ ಯಾರು ತಿಳಿಸ್ಕೊಟ್ರು? ಇದ್ರು ಟಿವಿಯಿಂದ ಗೊತ್ತಾಯ್ತು. ಒಳ್ಳೇದಾಗ್ಲಿ. ಇದರಿಂದ ನಮಗೆ ಆಗುವಂಥ ಉಪಯೋಗಗಳೇನು? ಸರ್, ಇದರಿಂದ ನನಗೊಬ್ಬನಿಗೆ ಅಲ್ಲ, ತುಂಬ ಹಲವಾರು ಜನಕ್ಕೆ ಉಪಯೋಗ ಆಗಿದೆ, ಆಗ್ತಾ ಇದೆ ಕೂಡ. ಎಷ್ಟೋ ಜನ ಇಲ್ಲಿ ನಾವೆಲ್ಲ ನೋಡ್ಬೋದು, ತುಂಬ ಜನ ಬಂದಿದ್ದಾರೆ. ಎಲ್ಲ ರೀತಿಯಲ್ಲೂ ಜಾಬ್ ಆಪರ್ಚುನಿಟಿ ಇಲ್ಲಿದೆ. ತಮಗೆ ಕಾಣ್ತಾ ಇಲ್ಲ, ಆದರೂ ಕೂಡ ತಾವು ಏನು ಭಾವಿಸ್ತೀರಿ ಇದನ್ನು? ಸರ್, ನಾನು ಎಲ್ಲಾದರೂ ಒಳ್ಳೆ ಜಾಬ್ ಮಾಡಿಕೊಂಡು ಇವಾಗ ಡಿಗ್ರಿ ಆಗಿದೆ, ಇನ್ನೂ ಜಾಬ್ ಮಾಡ್ಕೊಂಡು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ತುಂಬ ಏನಾದರೂ ಜಮೀರ್ ಅಹಮದ್ ಅವರಿಗೆ ನಿಮ್ಮ ಪರವಾಗಿ ಏನು ಹೇಳಿಕ್ಕೆ ಬಯಸ್ತೀರಿ? ಇದೊಂದು ತುಂಬ ಒಳ್ಳೆ ಕೆಲಸ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೌದು ಸರ್, ತುಂಬ ಒಳ್ಳೇದಾಗಲಿ. ಜನಸಾಗರ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ. ಹೌದೌದು, ಇದು ಎಲ್ಲ ಆಗಲಿ, ಚೆನ್ನಾಗಾಗಲಿ. ನಮಗೆ A to Z ಚಾನಲ್ ಪರವಾಗಿ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್. ತಮ್ಮ ಹೆಸರು? ನಾನು ವಿನಾಯಕ್ ಚಾಮರಾಜಪೇಟೆ. ವಿನಾಯಕ್ ಚಾಮರಾಜಪೇಟೆ ಅವರೇ, ತಾವು ಈ ಮೇಳವನ್ನು ನಿರ್ಮಾಣ ಮಾಡಿದ್ದೀರಿ. BZ ಜಮೀರ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ, ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಜನಸಾಗರದ ಕೆಲಸವನ್ನು, ಮನ್ನಣೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳಿಕ್ಕೆ ಬಯಸ್ತೀರಿ? ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಒಂದು ಐತಿಹಾಸಿಕ ಇತಿಹಾಸದಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ಮೇಳ. ಈ ಉದ್ಯೋಗ ಮೇಳದಲ್ಲಿ ಒಂದು ವಿಶೇಷ ಏನಂದರೆ ಸ್ಲೀಪರ್ ಟು ಸಾಫ್ಟ್ವೇರ್ ಅಂದ್ಬಿಟ್ಟು, ಕಸ ಗುಡಿಸೋನಿಂದ ಹಿಡ್ಕೊಂಡು ಕಂಪ್ಯೂಟರ್ ನುಡ್ಸೋನವ್ರಿಗೆ ಕೆಲಸ ಕೊಡಬೇಕು ಅಂದ್ಬಿಟ್ಟು ಇದು ನಮ್ಮ ಜಮೀರಣ್ಣವರು ಮಾಡ್ತಕ್ಕಂಥ ಒಂದು ಕನಸಿನ ಒಂದು ಕೂಸು. ಇದು ಅವರು ತುಂಬ ವರ್ಷಗಳಿಂದ ಒಂದು ಕನಸಿಟ್ಕೊಂಡಿದ್ರು. ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೇಕ ಯುವಕರು ಇರ್ತಾರೆ, ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ. ಅವ್ರಿಗೆ ಏನಾರು ಮಾಡಿ ಎಲ್ಲರೂ ಒಂದು ಕಡೆ ಕೆಲಸ ಕೊಡಬೇಕು. ಇದು ಒಬ್ರಿಗೆ ಕೆಲಸ ಕೊಟ್ಟರೆ 5 ಜನಕ್ಕೆ ಊಟ ಕೊಟ್ಟಂಗೆ. ಇದು ನಮ್ಮ ಜಮೀರ್ ಸಾಹೇಬ್ರು ಹೇಳಿದ್ದು. ಒಬ್ಬರಿಗೆ ಕೆಲಸ ಕೊಟ್ಟರೆ ಅವರು ಮನೇಲಿ ಇರ್ತಕ್ಕಂಥ 5 ಜನಕ್ಕೆ ಊಟ ಕೊಟ್ಟಂಗೆ ಅಂತ ಅವ್ರ ಭಾವನೆ ಆಯಿತು. ಅವರ ಕನಸಿನ ಕೂಸು ಇವತ್ತು ಪ್ರಾರಂಭ ಆಗಿದೆ. ಬೆಳಗ್ಗೆಯಿಂದನೇ ಸಾವಿರಾರು ಜನ ಬಂದು ಉದ್ಯೋಗ ಆಕಾಂಕ್ಷಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಇಡೀ ಬೆಂಗಳೂರು ನಗರ ಅಲ್ಲ, ಹೊರಗಡೆ ರಾಜ್ಯದಿಂದನೂ ಬಂದಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು. ಇನ್ನೊಂದು ವಿಶೇಷ ಏನಂದರೆ ಪ್ರಪ್ರಥಮ ಬಾರಿಗೆ ನಮ್ಮ ಇಡೀ ಭಾರತ ದೇಶದಲ್ಲಿ ಸೌದಿ ದೇಶದಿಂದ 4 ಕಂಪ್ನಿ ಬಂದಿದೆ. ಯಾಕಂದರೆ ಈಗೆಲ್ಲ ಬೇರೆ ಸೌದಿ ರಾಷ್ಟ್ರಕ್ಕೋ ಅಥವಾ ನೆದರ್ಲ್ಯಾಂಡೋ ನ್ಯೂಜಿಲ್ಯಾಂಡ್ಗೋ ಕೆಲಸಕ್ಕೆ ಹೋಗ್ಬೇಕಂದ್ರೆ ನಾವು ಕಮಿಷನ್ ಎಷ್ಟೋ ಕೊಡಬೇಕಾಗತ್ತೆ, ಬಡವ್ರ ಕೈಲಿ ಆಗಲ್ಲ ಅದು. ಈ ನಮ್ಮ ಜಮೀರಣ್ಣವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸೌದಿ ದೇಶದಿಂದ 4 ಕಂಪ್ನಿ ಬಂದು ಅವರ ಕಂಪ್ನಿಗೆ ಬೇಕಾದಂಥ ಉದ್ಯೋಗ ಅವಕಾಶಗಳನ್ನ ಸ್ಥಳದಲ್ಲೇ ಅವ್ರನ್ನ ನೇಮಕ ಮಾಡಿ ಅವರಿಗೆ ಜೀವನ. ಆಮೇಲೆ ನೆದರ್ಲ್ಯಾಂಡಿಂದ 2 ಕಂಪ್ನಿ ಬಂದಿದೆ. ಇದೇ ಇಡೀ ನಮ್ಮ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಈ ಉದ್ಯೋಗವನ್ನು ನಡೀತಾ ಇರೋದು. ಅದರಲ್ಲೂ ಸಹ ವಿಶೇಷವಾಗಿ ಹೊರ ದೇಶಗಳಿಂದ ಕಂಪ್ನಿಗಳು ಬಂದು ನೇರವಾಗಿ ಅಭ್ಯರ್ಥಿಗಳನ್ನ ನೇಮಕ ಮಾಡಿ ಅವರಿಗೆ ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾರೆ. ಸರ್, ತಾವು ಇನ್ನೊಂದು ನಾನು ಗಮನಿಸ್ಕೊಂಡು ಬಂದೆ, ಒಳಗಡೆನಲ್ಲಿ ಬರೀ ಉದ್ಯೋಗ ಮೇಳ, ಕೌಶಲ್ಯ ಮೇಳ ಅಂತ ಕಾಣ್ತಾ ಇಲ್ಲ. ಇಲ್ಲಿಗೆ ಆರೋಗ್ಯ ಮೇಳ ಕೂಡ ಇದೆ, ಅನ್ನದಾಸೋಹ ಇದೆ, ಶೌಚಾಲಯಗಳಿದ್ದಾವೆ, ಹಲವಾರು ಸಂಪನ್ಮೂಲಗಳನ್ನು ನಿರ್ಮಾಣ ಮಾಡಿದಂಥ ಮಹಾನ್ ನಾಯಕನ ಬಗ್ಗೆ ತಾವು 2 ಹಿತನುಡಿಗಳನ್ನು ಹೇಳ್ಬೇಕಂತೇಳಿ. ಇದು ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು. ನಾನು ಆಗಲೇ ಹೇಳ್ದಂಗೆ ಇದು ಕನಸಿನ ಕೂಸು. ಈ ವ್ಯವಸ್ಥೆ ಮಾಡಬೇಕಾದ್ರೆ ಏನಾಯಿತು, ನಮ್ಮನ್ನೆಲ್ಲ ಒಂದ್ಸಲ ಮೀಟಿಂಗ್ ಕರೆದಿದ್ರು. ಯಾವ ರೀತಿ ಜನಗಳು ಉದ್ಯೋಗ ಆಕಾಂಕ್ಷಿಗಳು ಬಂದಾಗ ಅವ್ರು ಏನೇನು ವ್ಯವಸ್ಥೆ ಮಾಡಬೇಕು ಅಂತ. ಮೊದಲಿಗೆ ಅವರಿಗೆ ಬೆಳಿಗ್ಗೆ ತಿಂಡಿ ಬಂದಾಗ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆ ಅವರಿಗೆ ಕಾಫಿ ಮತ್ತು ಅಲ್ಲೂ ಒಂದು ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸುಡು ಬಿಸಿಲಿದೆ, ಬಿಸಿಲಲ್ಲಿ ಇರ್ತಕ್ಕಂಥ ಉದ್ಯೋಗಾಂಕ್ಷಗಳಿಗೆ ತೊಂದರೆ ಆಗಬಾರ್ದು ಅಂತ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಫೈರ್ ಫೋರ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ವ್ಯಕ್ತಿಗಳಿಗೂ ತಲುಪೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿದೆ. ಇನ್ನು ಇನ್ನೊಂದು 5-10 ನಿಮಿಷದಲ್ಲಿ ಮಜ್ಜಿಗೆನೂ ವ್ಯವಸ್ಥೆ ಮಾಡಿದ್ದಾರೆ. 10,000 ಜನಕ್ಕೆ ಸ್ಥಳದಲ್ಲಿ ಮಜ್ಜಿಗೆ ಕೊಡಬೇಕಂತೇಳಿ ಈಗ ಮಜ್ಜಿಗೆನೂ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಆರೋಗ್ಯ ಮೇಳ ಹೇಳಿದರೆ ಮುಂದೆ ಅವ್ರದ್ದು ನಮ್ಮ ಜಮೀರ್ ಸಾಹೇಬ್ರದ್ದು ಭಾಳ ಬೇರೆ ಕನಸುಗಳಿದೆ. ನಮ್ಮ ರಾಜ್ಯದಲ್ಲಿ ಒಂದು ಯುವಕರದ್ದು ಒಂದು ಕೂಟನ ಕಟ್ಟಬೇಕು, ಯುವಕರ ತಂಡ ಕಟ್ಟಿ ಯುವಕರಿಗೆ ಜೀವನ ಕೊಡಬೇಕು. ಮೇಯ್ನ್ ಇರೋದೇ ಇದೆ, ಯುವಕರಿಗೆ ಎಷ್ಟು ನಾವು ಜೀವನ ಕೊಡ್ತೀವೋ ಅವರಿಗೆ ನಂಬ್ಕೊಂಡು
ಅದರಿಂದ ಅವರು ಸಂಸಾರಕ್ಕೆ ಒಳ್ಳೇದಾಗಲಿ ಅನ್ನೋದು ಅವ್ರ ಭಾವನೆ. ಶಾಂತಿಯ ಧರ್ಮದ ಮೂಲ ಅಂತ. ಹೌದು, ಇವರು ನಮ್ಮ ದಾನವೇ ಧರ್ಮದ ಮೂಲ ಅಂತ. ನಮ್ಮ ಚಾಮರಾಜಪೇಟೆ ಜನಪ್ರಿಯ ಶಾಸಕರು ಸರ್ವ ಧರ್ಮದ ನಾಯಕ. ಇಲ್ಲಿ ಧರ್ಮ ಯಾವುದು ಬರಲ್ಲ, ಎಲ್ಲ ಧರ್ಮಕ್ಕೂ ಬೇಕಾದಂಥ ಏಕೈಕ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರು. ಧನ್ಯವಾದಗಳು ನಿಮಗೆ A to Z ಚಾನಲ್ ಪರವಾಗಿ. ರೋಹಿತ್, ಈ ಮೇಳದಲ್ಲಿ ಇನ್ನೊಬ್ಬ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರ ಅಂತ ಜನನಾಯಕರ ಮಗ, ಅವರು ಕೂಡ ಜನಪ್ರತಿನಿಧಿಗಳಿಂದ ಆಯ್ಕೆ ಮಾಡಿಕೊಂಡು ಅವ್ರ ತಂದೆ ಕಾಲದಿಂದ ರಾಜಕಾರಣ ಮಾಡಿಕೊಂಡು BZ ಜಮೀರ್ ಅಹಮದ್ ಅವರ ಬಲಗೈ ಬಂಟನೆಂದ ಹೆಸರಾಸಿ ಆಗಿರುವಂಥ ನಮ್ಮ ಇಮ್ರಾನ್ ಪಾಷಾರ್ ಅವರು ಬಂದಿದ್ದಾರೆ. ಅವರಿಗೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಮೇಳದ ಬಗ್ಗೆ ಒಂದು 4 ಮಾತುಗಳನ್ನು ಆಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೋಹಿತ್, ಇಮ್ರಾನ್ ಪಾಷಾ ಅವರೇ, ತಮಗೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ಈ ಮೇಳದ ಪರವಾಗಿ ಕರ್ನಾಟಕ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ನಿಮಗೆ. ನನ್ನ ಪರವಾಗಿ ನಿಮಗೆ ಶುಭಾಶಯವನ್ನು ಕೋರುತ್ತೇನೆ. A to Zಗೆ ಒಳ್ಳೆ ಹೆಸರು ಮಾಡಲಿ. ಒಳ್ಳೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಬೇರೆ ಚಾನೆಲ್ ಎಲ್ಲ ಬೆಳೀತಾ ಇದೆ, ನಾವು ನಿಮ್ಮ ಜೊತೆಗೆ ಸಹ ಇರ್ತೀವಿ. ಧನ್ಯವಾದದೊಳಗೆ ಇಮ್ರಾನ್ ಅಣ್ಣ. ಇನ್ನೂ ಒಂದು, ಈ ಮೇಳ ನಡೀತಾ ಇದೆ, ನಾನು ಮೊದಲ ದ್ವಾರದಿಂದ ಬರ್ತಾ ಇದ್ದೇನೆ. ಜನಗಳು ಹೇಳ್ತಾ ಇದ್ದಾರೆ ಇದು BZ ಜಮೀರ್ ಅಹಮದ್ ಅವರ ಮೇಳ ಅಲ್ಲ, ಇದು ಉತ್ಸವ ಮೇಳ ಅಂತೇಳಿ ಕರಿತಾ ಇದ್ದಾರೆ. ಅವ್ರ ತಾಯಿ ಹೊಟ್ಟೆ ತಣ್ಣಗಿರಲಿ, ಆ ಯಪ್ಪ ಬಡವರ ಬಂದು ಕನ್ನಡದ ಕಣ್ಮಣಿ, ಕನ್ನಡದ ಕಟ್ಟಾಳು ಅಂತೇಳಿ ಜನ ಹೇಳ್ತಾ ಇದ್ದಾರೆ. ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಇಮ್ರಾನ್? ಜಮೀರ್ ಅಹಮದ್ ಖಾನ್ ರವರು ಇವತ್ತಿಂದಿಲ್ಲ, ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೂ ಸಹ ಅವರು ಯಾವ ಥರ ಜನಪರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಮಗೂ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಯಾವುದೇ ಕೆಲಸಕ್ಕೆ ಜಮೀರ್ ಅಹಮದ್ ಖಾನ್ ರವರು ಕೈ ಇಟ್ಟರೆ ಅದು 100% ಸೂಪರ್ ಡೂಪರ್ ಸಕ್ಸಸ್ ಆಗೋದಂತೂ ಖಚಿತ, ಅದು ಬೇರೆ ಮಾತೇ ಇಲ್ಲ. ಆದರೆ ಇವತ್ತಿನ ದಿವಸ ಈ ಉದ್ಯೋಗ ಮೇಳ ಏನು ಇವತ್ತಿನ ದಿವಸ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಜಮೀರ್ ಅಹಮದ್ ಖಾನ್ ರವರು ಪರ್ಸ್ನಲಿ ತಗೊಂಡು ಏನು ಇವತ್ತಿನ ದಿವಸ ಈ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಇದು ನಿಜವಾಗ್ಲೂ ಸಂತೋಷ ಆಗತ್ತೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಒಂದು ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಇನ್ನೊಬ್ಬನಿಗೆ ಬಿರಿಯಾನಿ ತಿನ್ನಿಸ್ಬೋದು, 1 ಸತಿ ತಿನ್ನಿಸ್ಬೋದು, 2 ಸತಿ ತಿನ್ನಿಸ್ಬೋದು, 1 ವಾರ ತಿನ್ನಿಸ್ಬೋದು, 1 ತಿಂಗಳು ತಿನ್ನಿಸ್ಬೋದು. 1 ತಿಂಗಳು ಆಗಿದ ಮೇಲೇನು ನೆಕ್ಸ್ಟ್ ಡೇ ಅವ್ನು ಬೆಳಿಗ್ಗೆ ಎತ್ತಿ ಮತ್ತೆ ನನಗೆ ಬ್ರೇಕ್ಫಾಸ್ಟ್ ಬೇಕು ಅಂತ ಕೇಳ್ತಾನೆ. ಅದು ನಮ್ಮ ಕೈಯಲ್ಲಿ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ಆ ದೇವರು ನಮ್ಮ ಜಮೀರ್ ಅಹಮದ್ ಖಾನ್ ರವರಿಗೆ ಅವ್ರ ಮನಸ್ಸಿಗೆ ಅವ್ರ ತಲೆಯಲ್ಲಿ ಹಾಕಿ ಇವತ್ತಿನ ದಿವಸ ಈ ಉದ್ಯೋಗ ಮೇಳ, ಇವತ್ತಿನ ದಿವಸ ಒಬ್ಬನಿಗೆ ಒಂದು ಕೆಲಸ ಸಿಕ್ಕಿದ್ರೆ ಅವನು ಒಂದು 4 ಜನಕ್ಕೆ ಊಟ ಹಾಕ್ತಾನೆ ಅಂತ ಆ ಒಂದು ಕೆಲಸ ಜಮೀರ್ ಅಹಮದ್ ಖಾನ್ ರವರು ಮಾಡಿ ತೋರಿಸಿದ್ದಾರೆ. ಇದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತಿನ ದಿವಸ ನಾವು ಸದಾ ಜಮೀರ್ ಅಹಮದ್ ಖಾನ್ ರವರು ಮಾಡೋದು ಕೆಲಸ ನೋಡಿ ನಾವು ಸದಾ ಅವ್ರ ಜೊತೆಗೆ ನಾವು ಇದ್ದೀವಿ. ಇಮ್ರಾನ್ ಅಣ್ಣ ಅವರೇ, ಈಗ ತಾನೇ ನಿಮ್ಮ ತಂದೆಯವರೊಂದು ಮಾತು ಹೇಳಿದರು, BZ ಜಮೀರ್ ಅಹಮದ್ ಅಣ್ಣ ಸರ್ವ ಮೇಳಗಳ ದಾಸೋಹಿ, ಸರ್ವ ಧರ್ಮಗಳ ದಾಸೋಹಿ ಅಂತ ಹೇಳಿದರು. ಅದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಅವರು ಜಮೀರ್ ಅಹಮದ್ ಖಾನ್ ಅವರು ಬರೀ ಒಂದೇ ಸಮಾಜಕ್ಕೆ ಲೀಡರ್ ಅಲ್ಲ, ಬೇರೆ ಬೇರೆ ಈಗ ನೀವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರುವ ನಾಯಕರುಗಳು ನೀವು ನೋಡಿದ್ದೀರಾ. ಒಂದೊಂದು ಸಮಾಜಕ್ಕೆ ಅಂತ ಒಂದು ಐಡೆಂಟಿಫೈ ಆಗ್ತಾರೆ. ಆದರೆ ನಮಗೆ ಇವತ್ತಿನ ದಿವಸ ಹೆಮ್ಮೆದು ಮಾತು, ನಮ್ಮ ಸಮಾಜದಲ್ಲಿ ಒಬ್ಬ ಸೆಕ್ಯುಲರ್ ಮುಸ್ಲಿಂ ಎಲ್ಲ ಸಮಾಜಕ್ಕೆ ಒಬ್ಬನೇ ಲೀಡರ್ ಜಮೀರ್ ಅಹಮದ್ ಖಾನ್ ಅಂತ ನಮಗೆಲ್ಲ ಇವತ್ತಿನ ದಿವಸ ನಮಗೂ ಎಲ್ಲ ಗೊತ್ತಾಗಿದೆ. ಸೊ ಇದಕ್ಕಿಂತ ಒಂದು ಹೆಚ್ಚಾಗಿ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಲಸ ಜಮೀರ್ ಅಹಮದ್ ಖಾನ್ ರವರು ಮಾಡಿದ್ದಾರೆ. ಒಳ್ಳೆ ಸೆಕ್ಯುಲರ್ ಮುಸ್ಲಿಂ ಲೀಡರ್ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಕನ್ನಡಿಗರ ಕರುಣಾಮಯಿ ಅಂತ ಹೇಳ್ತೀರಾ? ಹೌದು, ಡೆಫಿನೆಟ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆದು ಮನುಷ್ಯ. ಹಾಗಾಗಿ A to Z ಚಾನಲ್ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತೊಬ್ಬ ಸರದಾರ, ಬಳ್ಳಾರಿಯ ವಿಜಯನಗರ ಸಾಮ್ರಾಜ್ಯದ ನವಾಬ, ಆತ ಕೂಡ ರಾಜಕೀಯ ಪಂಡಿತ, ನಿಮ್ಮೆಲ್ಲರ ನಾಯಕ ಮುನ್ನಾ ಭೈ ಅವರಿಗೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಕೂಡ BZ ಜಮೀರ್ ಅಹಮದ್ ಅವರ ಬಲಗೈ ಬಂಟನೆಂದೇ ಖ್ಯಾತಿ ಪಡೆದಿದ್ದಾರೆ ರಾಜ್ಯದಲ್ಲಿ. ಅವ್ರ ಹತ್ರ ಒಂದು 2 ಮಾತನ್ನು ಈ ಮೇಳದ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ ರೋಹಿತ್ ನಾನು ಬಯಸ್ತಾ ಇದ್ದೇನೆ. ಮುನ್ನಾ ಅಣ್ಣ ಅವರೇ, ಮೊದಲನೇದಾಗಿ A to Z ಚಾನಲ್ ಪರವಾಗಿ ಈ ಮೇಳದಲ್ಲಿ
ನಾಡಿನ ಪರವಾಗಿ ನನ್ನ ಪರವಾಗಿ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಮೇಳದ ಬಗ್ಗೆ ತಾವು ಹೇಳಲಿಕ್ಕೆ ಬಯಸ್ತೀರಿ? A to Z ಚಾನಲ್ಗೆ ನಮಸ್ಕಾರ. ಈಗ ನಾನು ಹೇಳೋದೇನಿಲ್ಲ, ಎಲ್ಲರೂ ಹೇಳ್ಯಾರ. ಈ ಜನ ನೋಡ್ರೆ ಜನ ಸಾಗರ ಆಗಿಬಿಟ್ಟಿದೆ. ಜಮೀರಣ್ಣ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಇಂಡಿಯಾನಲ್ಲೇ ಆತ ನಂಬರ್ 1 ಆಗ್ಯಾನ. ಹಾಜಿ ಆದ ಕಳಿಸಾಗಲಿ, ಬಡವ್ರಿಗೆ ಸಹಾಯ ಮಾಡೋದಾಗಲಿ ನಾನು ಹೇಳೋದೇನಿಲ್ಲ. ಎಲ್ಲ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಂಥ ಲೀಡ್ರ್ ನಮಗೆ ಸಿಗಂಗಿಲ್ಲ. ಆತ ಎಲ್ಲನ ಇರಲಿ, ನಾವು ಸಾಯೋವರೆಗೆ ಆತ ಹಿಂದೆ ಇರ್ತೀವಿ. ಮೊದಲನೇದಾಗಿ ಮುನ್ನಾಬಾಯಿ, ಈಗ ಯಾರ್ಯಾರಿಗೋ ಡಾಕ್ಟರೇಟ್ ಕೊಡ್ತಾ ಇದ್ದಾರೆ, BZ ಜಮೀರ್ ಅಹಮದ್ ಅವರಿಗೆ ಯಾಕೆ ಡಾಕ್ಟರೇಟ್ ಬಂದಿಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಸರ್, ಈ ಬಡವ್ರದ್ದು ಆಶೀರ್ವಾದಲಿದ್ದ ಅವ್ರಿಗೆ ದಾದಾ ಫಾಲ್ಕೆ ಅವಾರ್ಡ್ ಕೊಡ್ಸೋಣ. ಒಳ್ಳೇದಾಗ್ಲಿ ಮುನ್ನಾಬಾಯಿ. ನಿಮ್ಮ ಮಾತಿನ ಚಾತುರ್ಯ, ನಿಮ್ಮ ಮನಸ್ಸಿನ ಆಳಕ್ಕೆ A to Z ಚಾನಲ್ ಪರವಾಗಿ ಅವ್ರಿಗೆ ಪದ್ಮಭೂಷಣ ಸಿಕ್ಕಲಿ, ನೀವು ಹೇಳಿದ್ದೆಲ್ಲ ಪ್ರಶಸ್ತಿಗಳನ್ನು ಸಿಗಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ BZ ಜಮೀರ್ ಅಹಮದ್ ಅಣ್ಣನವರಿಗೆ, ಬಡವರ ಬಂಧು, ದೀನದಲಿತರ ನಾಯಕ, ಕರುನಾಡಿನ ಕಣ್ಮಣಿ ಅಂತ ಖ್ಯಾತಿ ಪಡೆದಿರುವಂಥ BZ ಜಮೀರ್ ಅಹಮದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ರೋಹಿತ್, ಕನ್ನಡ ನಜೀರ್, A to Z ಚಾನಲ್, ಬೆಂಗಳೂರು. ರೋಹಿತ್, ಈಗ ಇದೇ ಮೇಳದಲ್ಲಿ BZ ಜಮೀರ್ ಅಹಮದ್ ರವರ ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಒಬ್ಬರ ಅಂತ ಹೇಳಿ ಜನ ಇಲ್ಲಿ ಹೇಳ್ತಾರೆ. ನಾನು ಕೂಡ ಅವ್ರನ್ನ ನೋಡಿದ್ದೇನೆ ರೋಹಿತ್. ಅವರಿಂದನೇ ಈ ಮೇಳದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ರೋಹಿತ್, ಜಾವೇದ್ ಅವರೇ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ಕೂಡ ಈ ಕಾರ್ಯಕ್ರಮನ ಗಮನಿಸ್ತಾ ಬರ್ತಾ ಇದ್ದೇನೆ. ಏನು ನೀವು ಆನ್ಲೈನಲ್ಲಿ ಪತ್ರಿಕೆಗಳಲ್ಲಿ 5,000 ಗುರಿ ಇಟ್ಕೊಂಡಿದ್ರಿ. ಆ ಗುರಿಗಿಂತ ಮೀರಾಗಿ ಜನಸಾಗರ ಹರಿದು ಬರ್ತಾ ಇದೆ. ಇದನ್ನು ನೋಡಿದಾಗ ಸಾಮೂಹಿಕ ದಾಸೋಹಿ BZ ಜಮೀರ್ ಅಹಮದ್ ಅವರಣ್ಣರ ಬಗ್ಗೆ, ತಾವು ಈ ಮೇಳದ ಬಗ್ಗೆ A to Z ಚಾನಲ್ ಪರವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಜಾವೇದ್ ಅವರೇ? ಇಲ್ಲಿ ಸ್ಟೂಡೆಂಟ್ ಎಲ್ಲ ತುಂಬ 15,000 ಬಂದಿದ್ದಾರೆ. ನಮ್ಮ ಇಂಥ BZ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದಲ್ಲಿ ಯಾರು ಇನ್ನೂವರೆಗೂ ಮಾಡಿಲ್ಲ. ಇಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಅವ್ರಿಗೆ ಜನ ಮೆಚ್ಚಿದ ನಾಯಕ, ಬಡವರ ಬಂಧು, ಸಂಜೀವಿನಿ, ಮನೆ ಮಗ, ಮಣ್ಣಿನ ಮಗ, ದೊಡ್ಡವರಿಗೆ ತಮ್ಮನಾಗಿ, ಚಿಕ್ಕವರಿಗೆ ಅಣ್ಣನಾಗಿ ಅವರು ಕರ್ನಾಟಕದಲ್ಲೆಲ್ಲ, ಬರೀ ಇಂಡಿಯಾದಲ್ಲಿ ಯಾರೂ ಇಲ್ಲ. BZ ಜಮೀರ್ ಅಹಮದ್ ಖಾನ್ ಅಂತ ಅವರು ಇಂಡಿಯಾದಲ್ಲಿ ಯಾರು ಇಂಥವರು ಸಿಕ್ಕಲ್ಲ. ಬಡವರಿಗೆ ಎಲ್ಲ ಅವರು ಜಾತಿ ನೋಡಲ್ಲ. ಹಿಂದೂ, ಮುಸ್ಲಿಂ, ಸಿಕ್ಕು, ಸಿಕಾಯಿ ಎಲ್ಲ ಒಂದು. ಅವ್ರಿಗೆ ಜಾತಿ ಗೀತಿ ಏನೂ ಇಲ್ಲ. ಅವರು ಒಂದು ಸೆಕ್ಯುಲರ್ ಲೀಡ್ರ್. ಎಲ್ಲರೂ ಅವ್ರಿಗೂ ಬೇಕು, ಎಲ್ಲ ಜನ ಅವ್ರಿಗೂ ಬೇಕು, ಎಲ್ಲ ಜನ ಅವ್ರಿಗೆ ಪ್ರೀತಿ ಮಾಡ್ತಾರೆ. ಅವರು ಎಂದೆಂದಿಗೂ ಚೆನ್ನಾಗಿರಬೇಕು. ಜಾವೇದ್ ಅವರೇ, ತಾವು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದಕ್ಕೆ A to Z ಚಾನಲ್ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. A to Z ಚಾನಲ್ಗೆ ತಮ್ಮ ಪರವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? A to Z ಚಾನಲು ಚೆನ್ನಾಗಿ ಇರಲಿ, ಯಶಸ್ವಿ ಆಗಲಿ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಜಾವೇದ್ ಅವರೇ. ಮತ್ತೊಬ್ಬ ಜನಪ್ರಿಯ ಪತ್ರಕರ್ತ ಹಾಗೂ ಪ್ರಾಮಾಣಿಕ ಜಮೀರ್ ಭಾಯ್ ಅವರ ಕಾರ್ಯಕರ್ತ ಅಂತಲೇ ಇಲ್ಲಿ ಹೆಸರುವಾಸಿಯಾಗಿರುವಂಥ ಆಸಿಫ್ ಅವರು ಕೂಡ ಇದ್ದಾರೆ ನನ್ನ ಜೊತೆಯಲ್ಲಿ. ರೋಹಿತ್, ಅವ್ರಿಗೂ ಕೂಡ ತಿಳ್ಕೊಂಡು ಈ ಮೇಳದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ A to Z ಚಾನಲ್ ಪರವಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ದುಡಿತಾ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪರವಾಗಿ, ಜನತೆಯ ಪರವಾಗಿ, ನಮ್ಮ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಮೊಟ್ಟ ಮೊದಲ ಬಾರಿಗೆ A to Z ಚಾನಲ್ಗೆ ಶುಭವಾಗಲಿ. ಈ ಚಾನಲು ತುಂಬ ಮುಂದೆ ಹೊರೆಯಲಿ, ರಾಜ್ಯದಲ್ಲೆಲ್ಲ ರಾಷ್ಟ್ರ ವ್ಯಾಪ್ತಿ ಚಾನಲ್ಲು ಹೆಸರನ್ನು ಗಳಿಸಲಿ. ಇಲ್ಲಿ ಇವತ್ತು ನಾವೆಲ್ಲ ಸೇರುವಂಥ ಕಾರಣ ಏನಂದರೆ, ಇವತ್ತು ಬೃಹತ್ ಉದ್ಯೋಗ ಮೇಳ. ಇದು ಬೃಹತ್ ಹೆಸರಿಗೆ ಬೃಹತ್ ಅಲ್ಲ, ಕೆಲಸಕ್ಕೂ ಬೃಹತ್ ಆಗಿದೆ ಇವತ್ತು. ಹಾಗೂ ನಮ್ಮ ಕನ್ನಡ ನಜೀರ್ ಅವರು ಇದಕ್ಕೆ ಬೃಹತ್ತಾಗಿ ಇದರ ವಿಶ್ಲೇಷಿಸುತ್ತಿದ್ದಾರೆ. ನಮ್ಮ ಶಾಸಕರು ಮಾಡಿದಂಥ ಕಾರ್ಯಕ್ರಮಕ್ಕೆ ಇದನ್ನು ನಾವು ಜನಗಳನ್ನು BZ ಜನಸಾಗರ ಅಂತಲೇ ಹೇಳ್ಬೋದು. ಇವತ್ತೇನು ನಾವು 5,000 ಟಾರ್ಗೆಟ್ ಮಾಡಿದ್ವಿ, ಅದು ಈ ಒಂದು 25,000ಕ್ಕೆ ಹೋಗಿದೆ. ಹಾಗೂ ಜನರಲ್ಲೆಲ್ಲ ಒಂದು ಸಂತೋಷ ಇದೆ. ಅಣ್ಣ, ಮೊದಲನೇದಾಗಿ A to Z ಚಾನಲ್ ಪರವಾಗಿ ಜಮೀರ್ ಅಣ್ಣ ಅವರಿಗೆ ಧನ್ಯವಾದಗಳು. ರೋಹಿತ್, ನಮ್ಮ ಜನನಾಯಕ, ಬಡವರ ಬಂಧು, ಕರುನಾಡಿನ ಕಣ್ಮಣಿ, ದಾಸೋಹಗಳ ಸರದಾರ, ಉದ್ಯೋಗ ಮೇಳದ ಸರದಾರ ಅಂತೇಳಿ ಬಿಂಬಿತರಾಗಿರುವಂಥ, ಈಗ ನಾವು ಮಹಾದ್ವಾರದಿಂದ ಮೇಳದಲ್ಲಿ ಸುತ್ತಾಡಿದಾಗ ಹಲವಾರು ಜನ ಈ ನಾಯಕನನ್ನು ನೆನೆದು ಹೇಳಿದರು, ಅವ್ರ ತಾಯಿ ಹೊಟ್ಟೆ ತಣ್ಣಗಿರಲಿ ಅಂತೇಳಿ ಆ ನಾಯಕ ನಮ್ಮ ಮುಂದೆ ಬಂದಿದ್ದಾರೆ. ಈಗ ರೋಹಿತ್ ಅವ್ರ ಜೊತೆಯಲ್ಲೇ ಚಾಮರಾಜಪೇಟೆಯ
ಪ್ರಖ್ಯಾತಿಯ ಶಾಸಕರಾಗಿರುವಂಥ ಜನಪ್ರಿಯ ಶಾಸಕ ಜನನಾಯಕ ಅಂತ ಬಿಂಬಿತರಾಗಿರುವಂಥ ರೋಹಿತ್ ಅವರಿಂದನೇ 4 ಮಾತನ್ನು ಈ ಮೇಳದ ಬಗ್ಗೆ ತಿಳ್ಕೊಳ್ತೀನಿ. ರೋಹಿತ್, ಜಮೀರಣ್ಣ ಅವರೇ, ಮೊದಲನೇದಾಗಿ ಮೇಳದಲ್ಲಿ ಕನ್ನಡ ನಜೀರ್ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಬೃಹತ್ ಕಾರ್ಯಕ್ರಮವನ್ನು ನಾಡಿನ ಜನತಾ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಮೇಳವಲ್ಲ, ದಾಸೋಹದ ಮೇಳ ಅಂತ ಹೇಳ್ತಾ ಇದ್ದಾರೆ. ತಾವು ಅದ್ರ ಬಗ್ಗೆ ಏನು ಹೇಳ್ತಿರ್ತೀರಿ ಅಣ್ಣವರೇ? ಮೊದಲೇ ಆಗಿ ನಜೀರ್ ಅವ್ರಿಗೆ ಹೊಸದಾಗಿ A to Z ಚಾನಲ್ ಅಂತ ನಮ್ಮ ಕರ್ನಾಟಕ ಹೊಸದಾಗಿ ಚಾನಲನ್ನು ಉದ್ಘಾಟನೆ ಮಾಡಿದ್ದೀರಾ. ಮೊದಲೇ ಆಗಿ ತಮಗೆ ಶುಭಾಶಯನ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಅಗತ್ಯ ಇತ್ತು, ಎಷ್ಟು ಚಾನಲ್ಗಳು ಬರ್ತದೆ ಅಷ್ಟು ನಮ್ಮ ಜನಗಳಿಗೆ ಒಂದು ಮಾಹಿತಿ ಸಿಕ್ಕಕ್ಕೆ ಒಂದು ಚಾನಲ್ ಅಗತ್ಯ ಇತ್ತು. ಆ ಭಗವಂತವ ನಿಮ್ಮ A to Z ಚಾನಲ್ಗೆ ಒಳ್ಳೇದಾಗಲಿ, ಜನಗಳು, ರಾಜ್ಯದ ಜನಕ್ಕೆ ಒಳ್ಳೆ ಸುದ್ದಿ ಕೊಡಲಿ ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮ ಬಗ್ಗೆ ನನ್ನೊಂದು 3 ವರ್ಷದ ಕನಸಿತ್ತು, ಇವತ್ತು ಅದು ನೆನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ಅದ್ರ ಜೊತೆಯಲ್ಲಿ ಇವತ್ತು ಉದ್ಯೋಗ ಮೇಳ ಜೊತೆಯಲ್ಲಿ ಅಡಿಷ್ನಲ್ ನಾವು ಸ್ಕಿಲ್ ಟ್ರೈನಿಂಗ್ ಡೆವಲಪ್ಮೆಂಟ್ ಅಂತ ಒಂದು ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ. ಟ್ರೈನಿಂಗ್ ಡೆವಲಪ್ಮೆಂಟ್ ಅಂದರೆ ಅವನ್ನ ಯಾವುದೋ ಒಂದು ಕಂಪನಿ, ಇನ್ಫೋಸಿಸ್ ಕಂಪನಿ ಇರಲಿ, ಯಾರು ಮಾಡಿಲ್ಲ ಇದ್ರ ಉದ್ಯೋಗ ಮೇಳ ಅಂತ ಮಾಡ್ತಾರೆ, ಬರೀ ಕೆಲಸಗಳು ಕೊಡೋದು. ಇದು ಒಂದು ಟ್ರೈನಿಂಗ್ ಅಂತ, ಸ್ಕಿಲ್ ಟ್ರೈನಿಂಗ್ ಅಂತ, ಇದು ಮೊದಲೇ ಬಾರಿ ನಾವು ಚಾಲನೆಯನ್ನು ಕೊಟ್ಟಿರೋದು. ಅಂದರೆ ಅದು ಕಾರಣ ಅಂದರೆ ಅದು ಯಾವುದೋ ಒಂದು ಇಪ್ರೂವದಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಅವ್ರಿಗೆ ಒಂದು ಟ್ರೈನ್ ಆಗ್ತಾರೆ. ಟ್ರೈನ್ ಇಲ್ಲಾಂದರೆ ಎಲ್ಲೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಆ ಕಂಪನಿಗೆ ಟ್ರೈನ್ ಯಾವ ಕಂಪನಿಯಲ್ಲಿ ಸೆಲೆಕ್ಟ್ ಆಗ್ತಾರೆ, ಆ ಕಂಪನಿಗೆ ಅಂತ 9 ಕಂಪನಿ ಇದೆ, ಟ್ರೈನಿಂಗ್ ಕಂಪನಿಗೆ ಅಲ್ಲಿ ಕಳಿಸ್ತಾರೆ. ಅಲ್ಲೇನು ದುಡ್ಡು ಕೊಡೋದು ಬೇಕಾಗಿಲ್ಲ. ಯಾರು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗ್ತಾರೆ ಅವರು ಏನು ದುಡ್ಡು ಕೊಡೋದು ಬೇಕಾಗಿಲ್ಲ. ಆ ಕಂಪನಿ ವತಿಯಿಂದಾನೆ ಆ ಟ್ರೈನಿಂಗ್ ಕಂಪನಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಯಾರು ಟ್ರೈನಿಂಗ್ ಹೋಗ್ತಾರೆ ಅವ್ರಿಗೊಂದು ಮಿನಿಮಮ್ ಸ್ಯಾಲರಿ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನ ಅನಿಸಿಕೆ ಇದು ನನಗೆ ಭಾಳ ಖುಷಿ ತಂದಿದೆ. ಒಂದು 3 ವರ್ಷದಿಂದ ನಾನು ಒಂದು ಕನಸು ನೋಡ್ತಾ ಇದ್ದರೆ ಆ ಕನಸು ಒಂದು ನೆನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ನನಗೆ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿ ತಂದಿರೋದಂದರೆ ನಮ್ಮ ಪ್ರಕಾಶ್ ರಾಜ್ ಅವರು ಇದ್ದಂಗೆ ರಾತ್ರಿ ಫೋನ್ ಮಾಡಿದ್ರು. 10:30 ಗಂಟೆ ನನ್ನ ತಮ್ಮ ಫಾಜಿಲ್ ಅಂತ ಅವ್ರು ಏನೋ ಸಂಗ್ರೀಲಾ ಹೋಟ್ಲ್ ಹೋಗಿದ್ರಂತೆ, ಅವ್ರು ಅಲ್ಲಿದ್ದರಂತೆ. ಅಲ್ಲಿರುವಾಗ ಅವನು ಇಂಟ್ರೊಡ್ಯೂಸ್ ಮಾಡ್ಕೊಂಡಂತೆ, ಈ ಥರ ನನ್ನ ಜಮೀರ್ ಅಹಮದ್ ಖಾನ್ ತಮ್ಮ ಅಂದಿದ್ದಕ್ಕೆ, ಅಯ್ಯೋ ಎಲ್ಲಪ್ಪ ನಿಮ್ಮ ಅಣ್ಣನ ನಂಬರ್ ನಾನು ಯಾರಿಗೋ 2-3 ಜನ ಕೇಳಿದೆ, ನಂಬರ್ ಕೊಟ್ಟಿಲ್ಲ ಯಾರು, ನಿಮ್ಮ ಅಣ್ಣನ ವಿಶ್ ಮಾಡಬೇಕು, ಒಂಚೂರು ಫೋನ್ ಮಾಡಿಕೊಡು ಅಂತ ಅವ್ರ ಮುಖಾಂತರ ಫೋನ್ ಮಾಡಿದ್ರು ರಾತ್ರಿ 10:30 ಮಾಡಿ ಶುಭಾಶಯನ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ಕಾರ್ಯಕ್ರಮ ಬಗ್ಗೆ ಕೇಳಿದ್ರು. ನಾನು ಹೇಳಿದೆ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮಾಡ್ತಾಯಿದ್ದೀವಿ ಸರ್ ಕಾರ್ಯಕ್ರಮ ಅನ್ನೋದಕ್ಕೆ. ನೋಡಿ ಆ ದೊಡ್ಡ ಮನುಷ್ಯರು ಅವರೇ ಸ್ವತಃ ಹೇಳಿದ್ರು, ನೀವೇನೋ ಎಸ್ ಅಂದರೆ ನಾನೇ ಉದ್ಘಾಟನೆ ಮಾಡ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂದರು. ಅಂದರೆ ಅವ್ರ ರಾಜ್ಯದ ಬಗ್ಗೆ ಎಷ್ಟು ಚಿಂತನೆ ಇಟ್ಕೊಂಡಿದ್ದಾರೆ ನೋಡಿ. ಒಂದು ಮಹಾನ್ ವ್ಯಕ್ತಿ ಅವರು. ಕಲಾವಿದರಂದರೆ ಇಂಥದ್ದು ಕಲಾವಿದರಿಲ್ಲ. ಅವ್ರು ಸಲ್ಮಾನ್ ಖಾನ್ ಜೊತೆ ಮಾಡಿದ್ದಾರೆ, ತಮಿಳ್ ಪಿಕ್ಚರಲ್ಲಿ, ನಮ್ಮ ತೆಲುಗು ಪಿಕ್ಚರಲ್ಲಿ, ಹಿಂದಿ ಪಿಕ್ಚರಲ್ಲಿ ಭಾಳ ಪಿಕ್ಚರ್ಗಳು ಮಾಡಿದ್ದಾರೆ. ಅಂಥ ವ್ಯಕ್ತಿ ಕರೆದ್ರೂ ಯಾರೂ ಬರಲ್ಲ ಇಂಥ ಕಾರ್ಯಕ್ರಮಕ್ಕೆ. ಪಾಪ ಅವ್ರು ಸ್ವತಃ ಬಂದಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಜನ ಎಲ್ಲ ಪರವಾಗಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಇವತ್ತು ಟೋಟಲ್ ನನ್ನ ಅನಿಸಿಕೆ, ನಾನು ಒಂದು ನಿರೀಕ್ಷೆ ಇಟ್ಟಿದ್ದೆ, ಒಂದು 3-4 ಸಾವಿರ ಜನ ಬರ್ಬೋದು. ಇದು ಜನ ಸಾಗರನೇ ಅನ್ಬೋದು ನಾನು. ಆ ಜನ ಏನಂತ ಗೊತ್ತಿಲ್ಲ, ಭಗವಂತ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಇಲ್ಲಿ ಒಂದು 15-20 ಸಾವಿರ ಜನ ಬಂದಿದ್ದಾರೆ. ಅವ್ರು ಬೆಳಗಿಂದನೂ ಅವ್ರು ತಿಂಡಿದ ವ್ಯವಸ್ಥೆ ಮಾಡಿದ್ವಿ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದೀನಿ, ಕುಡಿಯೋದು ನೀರು ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಎಲ್ಲ ಥರ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆ ಕಾರಣ ಅಂದರೆ ನನ್ನಿಂದ ಇಲ್ಲ. ಇದು ಆ್ಯಕ್ಚುಲಿ ಇದು ಚಾಲನೆ ಕೊಟ್ಟಿದ್ದು ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಅಣ್ಣ ಆದಂಥ ಶಕೀಲ್ ಅಣ್ಣ ಅವ್ರು ನನಗೆ ಒಂದು ಸಲಹೆ ಕೊಟ್ಟರು. ಶಕೀಲ್ ಅಣ್ಣ ಅವರು ಈ ಥರ ನಾವು ಮಾಡಿದ್ರೆ ಒಳ್ಳೇದಾಗ್ತದೆ, ಬಡವ್ರಿಗೊಂದು ಕೆಲಸ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಸಲಹೆ ಕೊಟ್ಟರು. ಅವ್ರ ಜೊತೆ ನಮ್ಮ ಸರೋವರ್ ಬೇಗ್ ಅಂತ ಅವರು, ಮತ್ತು IUPA ತಮೀಮ್, ಅಮೀರ್ 3 ಜನ. ಅದ್ರ ಜೊತೆಯಲ್ಲಿ ಇದು ಯಶಸ್ವಿ ಆಗಬೇಕಾದ್ರೆ ನನ್ನಿಂದ ಇಲ್ಲ. ನಾನು ಬರೀ ಕಾಣಕ್ಕೆ ಪೇಪರಲ್ಲಿ ಕಾಣ್ತಾ ಇದ್ದೀನಿ. ನಾನು ಫೋಟೋ ಪೇಪರ್ ಸ್ಟ್ಯಾಂಪ್ ಅಂತೀವಿಲ್ಲ ಆ ಥರ ಈ ಕೆಲಸ ಮಾಡಿರೋದು ನಾನಿಲ್ಲ. ಇದು ಯಶಸ್ವಿ ಆಗಿ ಕಾರಣ ನನ್ನ ಆತ್ಮೀಯ ಸ್ನೇಹಿತರು. ಅಯ್ಯೂಬಣ್ಣ ಇರ್ಬೋದು, ಆರಿಫಣ್ಣ ಇರ್ಬೋದು, ಗೋವಿಂದಣ್ಣ ಇರ್ಬೋದು, ಇಮ್ರಾನ್ ಇರ್ಬೋದು, ಅಯಾಸ್ ಖಾನ್ ಇರ್ಬೋದು, ಮುಜಾಹಿದ್ ಅವ್ರು ಇರ್ಬೋದು, ಎಲ್ಲ ಥರ ನಮ್ಮ ಶಿವು ಎಲ್ಲರೂ ಹೆಸರು ಹೇಳಂಗಿಲ್ಲ. ಅವರಿದು ಯಶಸ್ವಿ ಮಾಡಿರೋದು, ನನ್ನಿಂದ ಇಲ್ಲ. ಬರೀ ನನ್ನ ಫೋಟೋ ಇರೋದು. ಕಾರ್ಯಕರ್ತರು ನನ್ನ ಸ್ನೇಹಿತರಿಗೆ ಅವ್ರ ದುಡ್ಮೆಯಿಂದ. ರಾಮೇಗೌಡರು ನೋಡಿ, ಅವ್ರ ವಯಸ್ಸಾಗಿದೆ, ರಾಮೇಗೌಡರು ಅಂತ ಡೆಪ್ಟಿ ಮೇಯರ್ ಅವರು. ಅವರಿಲ್ಲೇ ಎಲ್ಲೂ ಕಾಣಲ್ಲ ಅವ್ರ ಜನಗಳಲ್ಲಿ ನೋಡಿ. ಆವಾಗಿಂದ ಬೆಳಗಿಂದ ನೋಡ್ತಾರೆ, ಪಾಪ 75-78 ವರ್ಷ ಅವರು ಬೆಳಗಿಂದ ಅಲ್ಲಲ್ಲೇ ತಿರ್ತಾರೆ, ಹುಡುಗರು ತಿರ್ಗಾಡಲ್ಲ, ಹಂಗೆ ತಿರುಗಿ ಮಾಡ್ತಾ ಇರೋದಕ್ಕೆ ಇದು ಯಶಸ್ವಿ ಆಗ್ತಾ ಇರೋದು ನನ್ನಿಂದ ಇಲ್ಲ. ಹಾಗಾಗಿ ನನ್ನ ನಿರೀಕ್ಷೆ ಇದೆ. ಇವತ್ತು ಅಪ್ಲಿಕೇಶನ್, ಈಗ ನನ್ನ ಮಾಹಿತಿ ಬಂದಿರೋ ಪ್ರಕಾರ ಒಂದು 8,000 ಏನೋ ಅಪ್ಲಿಕೇಶನ್ ಬಂದಿದೆ. ಅದ್ರ ಜೊತೆಯಲ್ಲಿ ನನ್ನ ಅನಿಸಿಕೆ ಒಂದು ಕನಿಷ್ಠ ಒಂದು 6,000-7 ಸಾವಿರ ಜನಕ್ಕೆ ಕೆಲಸ ಸಿಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಸಂತೋಷ ಸುದ್ದಿ ಅದಂದರೆ ಒಂದು ದುಬೈ ಕಂಪನಿ, ದುಬೈ ಬೇಸ್ ಸೌದಿ ಕಂಪನಿ, ಅವರು ವಾಲಂಟ್ರಿಯಾಗಿ ಬಂದಿದ್ದಾರೆ. ಇನ್ನೊಂದು ನೆದರ್ಲ್ಯಾಂಡಿಂದ ಅವರು ಒಂದು 100 ಜನ ನಂದು ವೇಕನ್ಸಿ ಇದೆ ಅಂತ ವಾಲಂಟ್ರಿ ಬಂದಿದ್ದಾರೆ. ಸೌದಿ ದುಬೈ ಕಂಪನಿ ಅವ್ರು ಬಂದು ಏನಂತಾರೆ ಅಂದರೆ, ಈಗ ತಮಗೂ ಗೊತ್ತಿದೆ, ಈಗ ದುಬೈ ಕಂಪನಿಗೆ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕಂತ ಒಂದು ಏಜೆಂಟ್ ಇರ್ತಾರೆ.
ಅದು ಒಂದು ಕಮಿಷನ್ ಅವ್ರದ್ದು ಒಂದು ಮಧ್ಯವರ್ತಿಗಳು ಇರ್ಬಾರ್ದು ಅಂತ. 50,000 75,000 ಹೌದು. ಅದು ಕೊಟ್ಟರೆ ಕೆಲಸ ಸಿಗೋದು. ಪಾಪ ಅವರೇ ವಾಲಂಟ್ರಿ ಇವತ್ತು ಬಂದಿದ್ದಾರೆ, ಮಧ್ಯವರ್ತಿಗಳು ಕಾಟ ಬೇಡ ಅಂತ. ಕಾಟ ಬೇಡ ಅಂತ ನೇರವಾಗಿ ಬಂದಿದ್ದಾರೆ. ನನ್ನ ನಿರೀಕ್ಷೆ ಇದೆ ಇವತ್ತು 5,000 ಇಂದ 6,000 ಜನ, 6,000 ಇಂದ 7,000 ಜನ ಕೆಲಸ ಸಿಗ್ತಾರೆ. ಜಮೀರಣ್ಣವರು ಇನ್ನೊಂದು ವಿಷಯ ನಾನು ನೋಡ್ಕೊಂಡು ಬಂದೆ. ಜಮೀರಣ್ಣವ್ರು ಅಂತ ಹೇಳಿದ್ರೆ ಮೇಳಗಳ ದಾಸೋಹಿ, ಮದುವೆಯ ಮೇಳ ದಾಸೋಹಿ, ವಿದ್ಯಾರ್ಥಿಗಳ ದಾಸೋಹಿ, ಶಿಕ್ಷಣದ ದಾಸೋಹಿ, ಆರ್ಥಿಕತೆಯ ದಾಸೋಹಿ, ಮೇಳಗಳ ದಾಸೋಹಿ, ಹಲವಾರು ಕಾರ್ಯಕ್ರಮಗಳ ದಾಸೋಹಿ ಅಂತೇಳಿ ಇಮ್ರಾನ್ ಅಣ್ಣನವರು ಈಗ ಹೊಗಳಿ ಹೋದ್ರು. ತಾವೇನು ಭಾವಿಸ್ತೀರಿ ಅದ್ರ ಬಗ್ಗೆ? ಈಗ ನಾನು ಜಮೀರ್ ಅಹಮದ್ ಖಾನ್ ಅಂದ್ರೆ ಒಂದು ಮನೆ ಮಗ ಅಂತ ತಿಳ್ಕೊಂಡು, ದಾಸೋಹಿ ಅಂತ ಹೇಳಿದ್ರೆ ಅದೇ ನನ್ನ ಮನೆ ಮಗ. ಹೌದು. ನಾನು ರಾಜ್ಯದ ಜನಕ್ಕೆ ನಾನು ಮನೆ ಮಗ. ನನ್ನ ಕರ್ತವ್ಯ, ನನ್ನ ಧರ್ಮ, ಇದು ನನ್ನ ಕೊನೆ ಅವ್ರು ಕೊಟ್ಟಿರೋ ಪ್ರೀತಿಗೆ ನನ್ನ ಕೊನೆ ರಥ ಕೊಟ್ಟು ಸಾಲದು. ನನ್ನ ಕರ್ತವ್ಯ, ನನ್ನ ಧರ್ಮನ ನಿಭಾಯಿಸ್ತಾ ಇದ್ದೀನಿ. ನಾನು ಕನ್ನಡಿಗ, ನಾನು ಕರುಣಾಮಯಿ ಅಂತ. ಖಂಡಿತ ಖಂಡಿತ ಖಂಡಿತ. ದೇವರು ಒಳ್ಳೇದು ಮಾಡಲಿ. Thank you. A to Z ಚಾನಲ್ ಪರವಾಗಿ ಜಮೀರಣ್ಣರಿಗೆ ಧನ್ಯವಾದಗಳು. ರೋಹಿತ್, ಈಗ ಮತ್ತೊಬ್ಬ ಜನನಾಯಕ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರ ಅಂತ BZ ಜಮೀರ್ ಅಹಮದ್ ಅವರ ಬಲಗೈ ಬಂಟನನ್ನೇ ರಾಜ್ಯದಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಮುಜಾಹಿದೀನ್ ಬೈ ಇದ್ದಾರೆ. ಈ ಸಮ್ಮೇಳನದ ಧ್ಯೇಯ ಉದ್ದೇಶ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಬೃಹತ್ ಬೆಂಗಳೂರಿನಲ್ಲಿ ಉದ್ಯೋಗ ಮೇಳವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಪ್ರಯುಕ್ತ ಮುಜಾಹಿದೀನ್ ಬೈ ಅವರು ಈಗ ಸಮ್ಮೇಳನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತೇಳಿ A to Z ಚಾನಲ್ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಉದ್ಯೋಗ ಮೇಳ ಆಚರಿಸಿರೋಂಥ ನಮ್ಮ BZ ಜಮೀರ್ ಅಹಮದ್ ಅಣ್ಣ ಅವರು 7,000 ಜನಕ್ಕೆ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರು. ಆದರೆ ಇಲ್ಲಿ 7 ಅಲ್ಲ, 12,000 ರಿಂದ 15,000 ಜನಗಳು ಸೇರಿರೋದು ನೋಡಿ ನಮ್ಮಲ್ಲಿ ಒಂದು ಭಾಳ ದೊಡ್ಡ ಒಂದು ಉತ್ಸಾಹ ಬಂದಿದೆ. ನಮ್ಮ ಜೊತೆಯಲ್ಲಿ ಫಾಜಿಲ್ ಅವರಿರಲಿ, ಅಯಾಸ್ ಖಾನ್ ಅವರಿರಲಿ, ಆರಿಫ್ ಅವರಿರಲಿ, ನಮ್ಮ ಸಾದಿಕ್ ಅವರು ಎಲ್ಲರೂ ಸೇರಿ ಕೆಲಸಗಳು ಹಂಚ್ಕೊಂಡು ಎಲ್ಲರ ಜೊತೆಗೆ ನಾವು ಕೈ ಜೋಡಿಸಿ ನಡೀತಾ ಇದ್ದೀವಿ. ಇದರಲ್ಲಿ ನಮ್ಮ ಇವತ್ತು ಮಾಧ್ಯಮದಿಂದ ಬಂದಿದ್ದಾರೆ ನಮ್ಮ ನಜೀರಣ್ಣ ಅವರು. ಆದರೆ ಇವರು ರಾಜಕೀಯ ಜನಗಳಿಗೆ ಒಂದು ವಿಶ್ವಾಸ ಕೊಡೋಕ್ಕೋಸ್ಕರ ಮುಂದೆ ಬಂದಿದ್ದಾರೆ. ನಮ್ಮ ಜಮೀರಣ್ಣ ಅವರು ಕೈ ಹೊಮ್ಕೊಂಡಿರುವಂಥ ಕೆಲಸ ಇವತ್ತು 7,000 ರಿಂದ 8,000 ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ದೇವರು ನಮ್ಮ ಜಮೀರಣ್ಣನವ್ರಿಗೆ ಮುಂದಕ್ಕೂ ಇದೇ ರೀತಿ ಕೆಲಸಗಳು ಮಾಡಿಸೋಂಥ ಒಂದು ವ್ಯಕ್ತಿ ಮಾಡಿ ನಮಗೆಲ್ಲರ ಮುಂದ್ಗಡೆ ಅವ್ರಿಗೆ ಬೆಳೆಸಲಿ ಅಂತ ದೇವರಿಂದ ಕೇಳ್ಕೊತೀನಿ. ಧನ್ಯವಾದ. ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ जमीर भाई के बारे में क्या बोलना चाहते हैं पे? अपना दुकान दिलाओगे ना और क्या भी नहीं, उन्होंने पैसे देके ना उनको दुआ कर रही क्या? दुआ कर दूँ। अल्लाह अच्छा करें। धन्यवाद।